ಕಲಿಕೆಗೆ ವಯಸ್ಸಿಲ್ಲ, ಓದುವ ಮನಸ್ಸಿದ್ದರೆ ಸಾಕು. 20 ವರ್ಷದ ನಂತರ ದ್ವಿತೀಯ ಪಿಯುಸಿಯಲ್ಲಿ ತೇರ್ಗಡೆಯಾದ ಗೃಹಿಣಿ. ವೀಕ್ಷಕರೇ, ಓದಬೇಕು, ಏನನ್ನಾದರೂ ಸಾಧಿಸಬೇಕು ಎಂಬ ಕನಸನ್ನು 20 ವರ್ಷದ ನಂತರ ಈಡೇರಿಸಿಕೊಳ್ಳಲು ಮುಂದಾಗಿರುವ ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿ ಗ್ರಾಮದ ವಾಸಿಯಾದ ಫಕ್ರುದ್ದೀನ್ ಮತ್ತು ಮುಮ್ತಾಜ್ ದಂಪತಿಗಳ ಮಗಳು ಸುಮನ್ ಎನ್ನುವ ಗೃಹಿಣಿ. 2006ರಲ್ಲಿ 7ನೇ ತರಗತಿಯಲ್ಲಿ ತೇರ್ಗಡೆಯಾಗಿದ್ದ ಅವರು ಶಾಲೆಯಿಂದ ದೂರ ಉಳಿದು ಸುಮಾರು 14 ವರ್ಷದ ಬಳಿಕ ಓದುವ ಮನಸ್ಸು ಮಾಡಿ 2024ರಲ್ಲಿ ಪಟ್ಟನಾಯಕನಹಳ್ಳಿಯ ಕೆಪಿಎಸ್ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಖಾಸಗಿಯಾಗಿ ತೆಗೆದುಕೊಂಡು ಮೊದಲ ಬಾರಿಗೆ ದ್ವಿತೀಯ ದರ್ಜೆ ಶ್ರೇಣಿಯಲ್ಲಿ ತೇರ್ಗಡೆಯಾಗಿರುತ್ತಾರೆ. ನಂತರ ಓದುವುದನ್ನು ಮುಂದುವರಿಸಿ ಶಿರಾ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ HAP ಕೋರ್ಸ್ಗೆ ಖಾಸಗಿಯಾಗಿ ಪರೀಕ್ಷೆಯನ್ನು ಪಡೆದು 2025ರಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ದ್ವಿತೀಯ ದರ್ಜೆ ಶ್ರೇಣಿಯಲ್ಲಿ ತೇರ್ಗಡೆಯಾಗಿರುವ ಇವರ ಓದಿನ ಆಸಕ್ತಿಯ ಉತ್ಸಾಹಕ್ಕೆ ಪೋಷಕರು ಮತ್ತು ಕಾಲೇಜಿನ ಸಿಬ್ಬಂದಿ ಅಭಿನಂದಿಸಿದ್ದಾರೆ. ಸುಮನ್ ಅಂತಕ್ಕಂಥವರು ಹೀಗಿದ್ರೆ ಖಂಡಿತವಾಗಿ ಹೈ ಫಸ್ಟ್ ಕ್ಲಾಸ್ನಲ್ಲೇ ಪಾಸ್ ಆಗ್ತಾ ಇದ್ರು. ಒಟ್ಟಾರೆ ಒಂದು ಒಳ್ಳೆ ಸಾಧನೆ, ಅವರು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಮಾಡಬೇಕು ಮತ್ತು ಸಮಾಜಕ್ಕೆ ಒಂದು ಉತ್ತಮ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ಕನಸನ್ನ ಕಂಡು ಫಕ್ರುದ್ದೀನ್ ಸರ್ ಅಂತ, ಮತ್ತೆ ನಮ್ಮ ತಾಯಿ ಹೆಸರು ಮುಮ್ತಾಜ್ ಅಂತ. ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್ವರೆಗೂ ಉರ್ದು ಮೀಡಿಯಂಲ್ಲಿ ಸ್ಕೂಲಲ್ಲಿ ಓದಿದ್ದು. ಮತ್ತೆ 6th 7th ವರೆಗೂ ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಮತ್ತೆ 7th ನಮ್ಮಪ್ಪ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿದ್ರು. ಅದು ಅವ್ರದ್ದು ಉದ್ದೇಶ ಏನಂದ್ರೆ ಹೆಣ್ಮಕ್ಳು ಜಾಸ್ತಿ ಓದಬಾರ್ದು ಅಂತ. ಹಾಗಾಗಿ ನಂದು ಎಜುಕೇಶನ್ 7th ವರೆಗೂ ಸ್ಟಾಪ್ ಆಯಿತು. ಮತ್ತೆ ನನಗೆ 2014ರಲ್ಲಿ ಮದುವೆ ಮಾಡಿದ್ರು. ನಾನು ಫಸ್ಟ್ ಮದುವೆ ಆದಾಗಲೇ ನಾನು ನನ್ನ ಹಸ್ಬೆಂಡ್ಗೆ ಕೇಳಿದೆ, ನನಗೆ ಓದೋ ಆಸೆ ತುಂಬಾ ಇದೆ, ಓದಿಸ್ರಿ ಅಂತ. ಅವರು ಸ್ವಲ್ಪ ಲೈಟಾಗಿ ತಗೊಂಡ್ರು, ಅಷ್ಟೊಂದು ತಲೆಗೆ ಹಚ್ಕೊಳ್ಳಿಲ್ಲ. ನನಗೆ ಓದೋ ಆಸೆ ಇತ್ತು. ನಮ್ಮ ಮಾವನ ಮನೇಲಿ ಎಲ್ಲರೂ ಕೂಡ ತುಂಬಾ ಎಜುಕೇಟೆಡ್ ಇದ್ದಾರೆ. ಅವರು ಎಜುಕೇಶನ್ ಬಗ್ಗೆ ಡಿಸ್ಕಸ್ ಮಾಡಿದಾಗ ನನಗೂ ಒಂಥರ ಬೇಜಾರಾಗ್ತಾ ಇತ್ತು. ನಾನು ಓದಿಲ್ವಲ್ಲ, ನನಗೆ ನಾಲೆಡ್ಜ್ ಇದೆ, ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಗ್ರಿಪ್ ಇದೆ, ನಾನು ಓದ್ಲಿಲ್ವಲ್ಲ ಅಂತ ಕೊರಗು ನನ್ನಲ್ಲಿ ಇತ್ತು. ಮತ್ತೆ ನಮ್ಮ ಅಕ್ಕೆ ಅಂದ್ರೆ ನಮ್ಮ ಅಣ್ಣನ ಹೆಂಡತಿ ಅವರು ತುಂಬಾ ಎಜುಕೇಟೆಡ್ ಇದ್ದಾರೆ. ಅವರು ನನಗೆ ಮೋಟಿವೇಟ್ ಮಾಡಿದ್ರು, ಅಕ್ಕ ನೀವು ತುಂಬಾ ನಾಲೆಡ್ಜ್ ಇದೆ, ಸ್ಮಾರ್ಟ್ನೆಸ್ ಇದೆ ನಿಮ್ಗೆ, ನೀವ್ ಯಾಕೆ ಓದ್ಲಿಲ್ಲ, ಓದ್ರಿ, SSLC ಮಾಡ್ರಿ, ಕಟ್ರಿ, ನಾನ್ ಕಟ್ತೀನಿ, ನೀವು ಬರೀರಿ, ಕಷ್ಟಪಟ್ಟು ಓದ್ರಿ ಅಂತ ಹೇಳಿ 2024ರಲ್ಲಿ SSLC ಪರೀಕ್ಷೆಯನ್ನು ಬರೆಸಿದ್ರು ನನಗೆ. ನಾನು ದ್ವಿತೀಯ ದರ್ಜೆಯಲ್ಲಿ SSLCಯನ್ನು ಪಾಸ್ ಮಾಡಿದೆ. ಮತ್ತೆ ಈ ವರ್ಷ 2025ರಲ್ಲಿ 2nd PUCಗೂ ಎಕ್ಸಾಮ್ ಕಟ್ಸಿದ್ರು ಅವರು. ಮತ್ತೆ ಶಿರಾದ ರಘುನಾಥ ಕಾಲೇಜಲ್ಲಿ ನಾನು ಪರೀಕ್ಷೆಯನ್ನು ಬರೆದೆ. ಮತ್ತೆ ಉತ್ತೀರ್ಣ ದ್ವಿತೀಯ ದರ್ಜೆಯಲ್ಲಿ ಪಾಸ್ ಮಾಡ್ಕೊಂಡೆ. ಅದನ್ನು ಮಾಡಿದೆ. ನನಗಿವಾಗ ನೆಕ್ಸ್ಟ್ ಡಿಗ್ರಿ ಮಾಡ್ಬೇಕಂತ ಇದ್ದೀನಿ. ಮತ್ತೆ ಮುಂದೆ ನನ್ನಂತ 4 ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ಬೇಕು ಅನ್ನೋ ಬಯಕೆ ನನಗಿದೆ. ಸೊ ನಾನು ಹೇಳೋದು ಇಷ್ಟೇ ಅಂದ್ರೆ, ಯಾರು ಕೂಡ ತಮ್ಮ ಇದು ಎಜುಕೇಶನ್ ತುಂಬಾ ಲೈಫಲ್ಲಿ ಮುಖ್ಯ. ನಿಮ್ಮ ಎಜುಕೇಶನ್ ಅನ್ನ ನೀವು ಚೆನ್ನಾಗಿ ಎಜುಕೇಟೆಡ್ ಆಗಿ ನಿಮ್ಮ ಭವಿಷ್ಯವನ್ನು ನೀವು ತುಂಬಾ ಚೆನ್ನಾಗಿ ರೂಪಿಸ್ಕೊಳ್ಳಿ. ಯಾರು ಕೂಡ ಡಿಸ್ಕಂಟಿನ್ಯೂ ಮಾಡ್ಕೋಬೇಡಿ. ನಾನು ದ್ವಿತೀಯ PUCನ ಇದು ಕಲಾ ವಿಭಾಗದಲ್ಲಿ ತಗೊಂಡಿದ್ದೆ, HEPS. ಅದೊಂದು ಆಸೆ. ಇದು ನನಗೆ ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿದ್ರೆ ಅದು ಕೂಡ ಚೆನ್ನಾಗಿತ್ತು. ಬಟ್ ನಮ್ಗೆ ಬರ್ಲಿಲ್ವಲ್ಲ, ನಾವು ಪ್ರೈವೇಟ್ ಕ್ಯಾಂಡಿಡೇಟ್ ಅಂತ ನಮಗೆ ಕೊಟ್ಟಿಲ್ಲ. ಅದು ಬಂದಿದ್ರೆ ಸ್ವಲ್ಪ ನನ್ನ ಮಾರ್ಕ್ಸ್ ಇಂಕ್ರೀಸ್ ಆಗ್ತಾ ಇತ್ತು. ಅವರು ಎಲ್ಲೋ ಫೇಲ್ ಆಗಿದ್ದಾಳೆ, ಅದಕ್ಕೆ ಮದುವೆ ಮಾಡಿದಾರೆ ಅಂತ. ಬಟ್ ಇವಾಗ ಅವ್ರಿಗೆ ಗೊತ್ತಾಗಿದೆ ನಾನು ಓದ್ತೀನಿ ಅಂತ. ಖುಷಿ ಆಗಿದ್ದಾರೆ ಅವರು, ನನಗೂ ಖುಷಿ ಆಗ್ತಾ ಇದೆ. ಫ್ರೀ ಮಾಡ್ಬೇಕಂತ ಇದ್ದೀನಿ. ಅದೇ ಸರ್ ಮಗಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ಬೇಕಂತ ಆಸೆ. ಈ ಗ್ರಾಮದ ಫಕ್ರುದ್ದೀನ್ ಮತ್ತು ಮುಮ್ತಾಜ್ ಅನ್ನೋರು ಹೀಗಿದ್ರೆ ಖಂಡಿತವಾಗಿ ಹೈ ಫಸ್ಟ್ ಕ್ಲಾಸ್ನಲ್ಲೇ ಪಾಸ್ ಆಗ್ತಾ ಇದ್ರು. ಒಟ್ಟಾರೆ ಒಂದು ಒಳ್ಳೆ ಸಾಧನೆ, ಅವರು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಸಲುವಾಗಿ ಮತ್ತೆ ಡಿಗ್ರಿ ಪಾಸ್ ಮಾಡಿಕೊಂಡು, ಮಾಸ್ಟರ್ ಡಿಗ್ರಿ ಪಾಸ್ ಮಾಡಿಕೊಂಡು
ಏನಾದರೂ ಒಂದು ಸಾಧನೆ ಮಾಡಬೇಕು ಮತ್ತು ಸಮಾಜಕ್ಕೆ ಒಂದು ಉತ್ತಮ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ಕನಸನ್ನು ಕಂಡು ಈಗ ಅವರು ಪ್ರಸ್ತುತ ಡಿಗ್ರಿ ಕಟ್ಟಲಿಕ್ಕೆ ತಯಾರಾಗಿದ್ದಾರೆ. ಲಾರ್ಡ್ ಅಲ್ಲಾಹ್ ಅವ್ರಿಗೆ ಆಶೀರ್ವಾದ ಮಾಡಲಿ. ಅವರ ಏನು ಛಲ ಇದೆ, ಅವರ ಕನಸಿದೆ, ಪ್ರಾಮಾಣಿಕ ಪ್ರಯತ್ನ ಇದೆ, ಲಾರ್ಡ್ ಅಲ್ಲಾಹ ಸಹಕಾರ ಇರಲಿ ಅಂತಕ್ಕಂಥದ್ದು ನಮ್ಮ ಸಹ ಉದ್ದೇಶ. ಶ್ರೀಮತಿ ಸುಮಂದ್ರ ಅವರಿಗೆ ಎಲ್ಲ ರೀತಿಯಲ್ಲಿ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಅದು ಸಹ ಆಶಿಸ್ತಾ ಇದ್ದೇನೆ.